ಹೇಮಶ್ರೀಯನ್ನ ಆಕೆಯ ಗಂಡ ಸುರೇಂದ್ರ ಬಾಬು ಕ್ಲೋರೋಫಾರ್ಮ್ ಕೊಟ್ಟು ಸಾಯಿಸಿದ ಅಂತ ಹೇಳಿದವರು ಬಹಳ ಜನ. ಆದರೆ ನ್ಯಾಯಾಲಯ ಹೇಳಿಕೆಗಳನ್ನು ನಂಬಿಕೊಂಡು ತೀರ್ಪು ಕೊಡೋದಿಲ್ಲ. ಅದಕ್ಕೆ ಪಕ್ಕಾ ಸಾಕ್ಷಿಗಳು ಬೇಕೇ ಬೇಕು. ಆ ಸಾಕ್ಷಿಯನ್ನ ಬೆಂಗಳೂರಿನ ಮಡಿವಾಳದಲ್ಲಿರೋ ರಾಜ್ಯ ವಿಧಿವಿಜ್ಞಾನ ಪ್ರಯೋಗಾಲಯದ ವೈಜ್ಞಾನಿಕ ಅಧಿಕಾರಿ ಡಾಕ್ಟರ್ ಗುಂಡಮ್ಮ ಪಾಟೀಲ್ ಕೊಟ್ಟಿದ್ದಾರೆ. ಹೇಮಶ್ರೀ ಕೊನೆಯದಾಗಿ ಧರಿಸಿದ್ದ ಬ್ರಾ, ಹೊಟ್ಟೆಯಲ್ಲಿ ದೊರೆತ ಅರೆಪಚನಗೊಂಡ ಅನ್ನ, ಸಣ್ಣ ಕರುಳಿನ ಭಾಗಗಳು, ಲಿವರ್, ಕಿಡ್ನಿಗಳು ಮತ್ತು ರಕ್ತದಲ್ಲಿ ಕ್ಲೋರೋಫಾರ್ಮ್ ಅಂಶ ಇತ್ತು ಅಂತ ವರದಿ ಕೊಡ್ತಾರೆ ಇವರು. ಹಾಗಾದ್ರೆ ಟಿ ಶರ್ಟ್ ಮೇಲೆ ಕ್ಲೋರೋಫಾರ್ಮ್ ಅಂಶ ಯಾಕೆ ಇಲ್ಲ? ಸುರೇಂದ್ರ ಬಾಬು ಪರ ವಕೀಲರು ಎತ್ತಬಹುದಾದ ಪ್ರಮುಖ ಪ್ರಶ್ನೆಯೇ ಇದು. ಆಕೆಯ ಬ್ರಾ ಮೇಲೆ ಕ್ಲೋರೋಫಾರ್ಮ್ ಅಂಶ ಇತ್ತು ಅನ್ನೋದಾದ್ರೆ ಟಿ ಶರ್ಟ್ ಮೇಲೆ ಯಾಕೆ ಇರಲಿಲ್ಲ? ಅದು ಅಲ್ಲದೆ ಇದೇ ವಿಕ್ಟೋರಿಯಾ ಆಸ್ಪತ್ರೆಯ ಪ್ಯಾಥಾಲಜಿ ವಿಭಾಗದ ಅಸೋಸಿಯೇಟ್ ಪ್ರೊಫೆಸರ್ ಡಾಕ್ಟರ್ ಆಶಾಲತಾ ಕೊಟ್ಟಿರೋ ವರದಿ ಪ್ರಕಾರ ಹೇಮಶ್ರೀ ಸಾವಿಗೆ ಮುನ್ನ ಲೈಂಗಿಕ ಸಂಪರ್ಕ ಹೊಂದಿರಲಿಲ್ಲ. ಈ ವಿಷಯವನ್ನ ಸರ್ಕಾರಿ ವಕೀಲರು ಹೇಗೆ ಸಮರ್ಥಿಸಿಕೊಳ್ತಾರೆ ಅನ್ನೋದು ವಿಚಾರಣೆ ಅವಧಿಯಲ್ಲೇ ಗೊತ್ತಾಗಬೇಕು. ಒಟ್ನಲ್ಲಿ ಫೊರೆನ್ಸಿಕ್ ಸೈನ್ಸ್ ತಜ್ಞರು ಮತ್ತು ಪ್ಯಾಥಾಲಜಿ ಎಕ್ಸ್ಪರ್ಟ್ಗಳು ಕೊಟ್ಟ ವರದಿಗಳ ಆಧಾರದ ಮೇಲೆ ಪೋಸ್ಟ್ ಮಾರ್ಟಮ್ ಮಾಡಿದ ವೈದ್ಯರು ಅಂತಿಮ ರಿಪೋರ್ಟ್ ಕೊಟ್ಟಿದ್ದಾರೆ. ಕ್ಲೋರೋಫಾರ್ಮ್ನಿಂದಾಗಿ ಉಸಿರುಗಟ್ಟಿಸಿದ್ದರಿಂದ ಸಾವು ಸಂಭವಿಸಿದೆ ಅಂತ ಸ್ಪಷ್ಟವಾಗಿದೆ ಈ ವರದಿಯಲ್ಲಿ. ಒಂದು ಕಡೆ ಹೀಗೆ ತಜ್ಞರು ಹೇಮಶ್ರೀಯ ಸಾವಿನ ಕಾರಣಗಳನ್ನ ಪತ್ತೆ ಹಚ್ಚಿ ರಿಪೋರ್ಟ್ ಕೊಡ್ತಿದ್ರೆ, ಇನ್ನೊಂದು ಕಡೆ ತನಿಖಾಧಿಕಾರಿ ಮೊಹಮ್ಮದ್ ಶರೀಫ್ ಆರೋಪಿ ಸುರೇಂದ್ರ ಬಾಬು ವಿರುದ್ಧದ ಸಾಕ್ಷಿಗಳನ್ನ ಕಲೆ ಹಾಕೋದಕ್ಕೆ ನಿಂತಿದ್ರು. ಮೊಟ್ಟ ಮೊದಲು ಪಡೆದದ್ದು ಆತನ ಸ್ವ ಇಚ್ಛಾ ಹೇಳಿಕೆ. ಕೃಷ್ಣಪ್ಪ ಅನ್ನೋ ಮ್ಯಾರೇಜ್ ಬ್ರೋಕರ್ ಮೂಲಕ ಹೇಮಶ್ರೀ ಮನೆಯವರಿಂದ ಮದುವೆಯ ಪ್ರಪೋಸಲ್ ಬಂತು ಅನ್ನೋದ್ರಿಂದ ಶುರುವಾಗತ್ತೆ ಇದು. ಈ ಸ್ವ ಇಚ್ಛಾ ಹೇಳಿಕೆಯ ಪೈಕಿ ಬಹಳ ಇಂಟ್ರೆಸ್ಟಿಂಗ್ ಅನ್ನುವಂಥ ಕೆಲ ವಿಷಯಗಳು ಇಲ್ಲಿವೆ ನೋಡಿ. ಹೇಮಶ್ರೀ ತನಗೆ ಮದುವೆಗೆ ಒಂದು ಸೆಟ್ ಒಡವೆಗಳು ಬೇಕೆಂದು ಕೇಳಿದಾಗ ಒಡವೆಗೆ ಅಂತ 30 ಲಕ್ಷ ರೂಪಾಯಿಗಳನ್ನು ನಾನು ಹೇಮಶ್ರೀಗೆ ನೀಡಿದ್ದು, ಹೇಮಶ್ರೀ ಮತ್ತು ಅವರ ಅಕ್ಕ ಡಾಕ್ಟರ್ ರೂಪಾರವರು ಭೀಮಾಸ್ ಜ್ಯುವೆಲರಿ ಮತ್ತು ಅವೆನ್ಯೂ ರಸ್ತೆಯ ಒಂದು ಅಂಗಡಿಯಲ್ಲಿ ಒಡವೆಗಳನ್ನು ತೆಗೆದುಕೊಂಡಿರುವುದಾಗಿ ನನಗೆ ಹೇಳಿರುತ್ತಾರೆ. ಮದುವೆಗೂ ಮುನ್ನ ಮೆಹಂದಿ ಕಾರ್ಯಕ್ರಮವನ್ನು ವೆಸ್ಟರ್ನ್ ಹೋಟೆಲ್ನಲ್ಲಿ ಇಟ್ಟುಕೊಂಡಿದ್ದೆವು. ಮದುವೆಯ ಎಲ್ಲ ಖರ್ಚುಗಳನ್ನು ಎರಡೂ ಕಡೆ ನಾನೇ ಮಾಡಿದ್ದು, ಒಟ್ಟು 50 ಲಕ್ಷ ರೂಪಾಯಿಗಳನ್ನು ನಾನೇ ಹೇಮಶ್ರೀ ಮತ್ತು ಆಕೆಯ ತಂದೆ ತಾಯಿಯವರಿಗೆ ಕೊಟ್ಟೆನು. ಹೀಗೆ ಬೀಗರ ಜೊತೆ ತನಗೆ ನಡೆದ ವ್ಯವಹಾರವನ್ನ ಬಿಚ್ಚಿಡ್ತಾನೆ ಸುರೇಂದ್ರ ಬಾಬು. ಈತನ ಸ್ವ ಇಚ್ಛಾ ಹೇಳಿಕೆಯ ನಂತರದ ಭಾಗದಲ್ಲಿ ಮದುವೆ ತಯಾರಿಗಳು, ಹೇಮಶ್ರೀಯ ಸ್ನೇಹಿತೆಯರು ಆಡಿದ ಕೊಂಕು ಮಾತುಗಳ ಪ್ರಸ್ತಾಪ ಇದೆ. ನಂತರ ಆರತಕ್ಷತೆಯ ದಿನ ಅಂದ್ರೆ 2011 ಜೂನ್ 21ನೇ ತಾರೀಖಿನ ದಿನ ಆಕೆಯ ಸ್ನೇಹಿತೆ ಅನುಶ್ರೀ ಅನ್ನುವಾಕೆ ಕಳಿಸಿದ ಮೆಸೇಜ್ ಬಗ್ಗೆ ಹೇಳ್ತಾನೆ. ದಿನಾಂಕ 21/6/2012ರಂದು ತಿರುಪತಿಯಲ್ಲಿ ಮದುವೆಯ ಆರತಕ್ಷತೆ ನಡೆದಿದ್ದು, ಈ ಸಮಾರಂಭಕ್ಕೆ ಹೇಮಶ್ರೀ ಸಂತೋಷವಾಗಿಯೇ ಭಾಗವಹಿಸಿದ್ಲು. ಆರತಕ್ಷತೆ ಮುಗಿದ ನಂತರ ಹೇಮಶ್ರೀಯ ಸ್ನೇಹಿತೆ ಅನುಶ್ರೀ ಎಂಬಾಕೆಯು ತಿರುಪತಿಗೆ ಮದುವೆಗೆಂದು ಬಂದು ಹೇಮಶ್ರೀಯ ಮೊಬೈಲ್ಗೆ ಸೀನಿಯರ್ ಆಕ್ಟರ್ HN ಹೇಮಶ್ರೀ ಏಜ್ಡ್ ಅಬೌಟ್ 28 years ಮ್ಯಾರೀಸ್ R ಸುರೇಂದ್ರ ಬಾಬು ಮ್ಯಾನ್ ಆಫ್ 48 years ಅಂತ SMS ಕಳಿಸಿದ್ದು, ಇದನ್ನ ಕಂಡು ಹೇಮಶ್ರೀ ತುಂಬಾ ನೊಂದುಕೊಂಡಳು. 22/6/2011ರಂದು ಮುಹೂರ್ತದ ಮುಂಚೆಯೇ ಈ ಮೆಸೇಜ್ ಕಳಿಸಿದ್ದ ಅನುಶ್ರೀ ಮುಹೂರ್ತಕ್ಕೂ ಇರದೆ ಹೊರಟು ಹೋದಳು.
ಆರೋಪಿ ಸುರೇಂದ್ರ ಬಾಬುನ ಸ್ವ ಇಚ್ಛಾ ಹೇಳಿಕೆಯ ಮುಂದಿನ ಭಾಗದಲ್ಲಿ ಹೇಗೆ ಹೇಮಶ್ರೀ ಆತನ ಜೊತೆ ಸಂಸಾರ ಮಾಡೋದಕ್ಕೆ ಒಪ್ಪಲೇ ಇಲ್ಲ ಅನ್ನೋದರ ಬಗ್ಗೆ ವಿವರಣೆ ಇದೆ. ಅದೆಲ್ಲದಕ್ಕಿಂತ ಇಂಟ್ರೆಸ್ಟಿಂಗ್ ಆಗಿರೋದು ಹೇಮಶ್ರೀಯ ಸಾವಿನ ಬಗ್ಗೆ ಆತ ಕೊಟ್ಟಿರುವ ವಿವರಣೆ. ಒಂದು ಸಣ್ಣ ಬ್ರೇಕ್ನ ನಂತರ ಅದರ ಬಗ್ಗೆ ಹೇಳ್ತೀವಿ.